ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈನಗರ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಗ್ಯಾಪ್ ಆಗೋಯ್ತು ನಾನು ವಿಡಿಯೋ ಮಾಡಿ. ನನ್ನ ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ. ಸೊ ಐ ಆಮ್ ಬ್ಯಾಕ್. ಬಟ್ ಮತ್ತೆ ನೀವು ಮಿಸ್ ಮಾಡ್ಕೊಬೋದು, ಬಿಕಾಸ್ ನಂಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತೇನು ವ್ಲಾಗ್ ಮಾಡೋಣ ಅಂದರೆ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಏನು ಮಾಡ್ತೀನಿ ಏನು ಎಲ್ಲ ನೋಡಿರಂತೆ. ನನ್ನ ಜೊತೆ ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಕುಕ್ ಮಾಡ್ಕೊಂಡು ತಿನ್ನಿ, ಇಲ್ಲಾಂದರೆ ಸುಮ್ಮನೆ ನೋಡಿ ಅಷ್ಟೇ. ನಾನು ವ್ಲಾಗ್ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಇಲ್ಲೇ ಡೋರ್ ಹತ್ರನೇ ನಿಂತ್ಕೊಂಡವನು. ಎಷ್ಟು ಕ್ಯೂಟ್. ಇವರು ಕೂಡ ನಂಗೆ ಸಪೋರ್ಟ್ ಮಾಡ್ತಾನೆ ಗೈಸ್. ಚಾಲಿ ಬಾ, ಆಯಿತು ಆಯಿತು ಮುಗೀತು ಬಾ. ನೋಡಿ ಇವನು ಚಾರ್ಲಿ. ಹಾಯ್ ಗೈಸ್, ಎಲ್ಲರಿಗೂ ಹಾಯ್. ನೋಡಿ ಇದು ನಮ್ಮ ಅಕ್ಕ ಆಲ್ರೆಡಿ ಚಿಕನ್ ಗ್ರೇವಿ ಮಾಡಿದ್ದಾಳೆ. ಸೊ ನನಗೆ ಟೇಸ್ಟ್ ಮಾಡಬೇಕು ಅಂತ ಒಂದು ಪೀಸ್ ಹಾಕ್ಕೊಟ್ಟಿದ್ದಾಳೆ. ಲೈಕ್ ಬೆಂದೈತಾ ಇಲ್ಲ ಚೆಕ್ ಮಾಡು ಅಂತಂದ್ಬಿಟ್ಟು. ಓಕೆ ಗೈಸ್, ಇವಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಡಿಸೈಡ್ ಮಾಡಿದ್ದೀನಿ. ಪಾಪ್ಕಾರ್ನ್ ಚಿಕನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಐ ವಿಲ್ ಇಂಟ್ರೊಡ್ಯೂಸ್ ಒನ್ ಮೋರ್ ಗರ್ಲ್. ಓಕೆ ಬನ್ನಿ ಮೇಡಮ್ ನಮ್ಮ ಚಾನಲ್ಗೆ. ಸೊ ಶಿ ಇಸ್ ಮೈ ಸಿಸ್ಟರ್, ನನ್ನ ತಂಗಿ. ಇವಳ ಹೆಸರು ಶ್ರೇಯಾ. ಸೊ ಇವಾಗ ನಾನು ಮಾಡ್ತೀನಲ್ಲ, ಅದಕ್ಕೆ ನನಗೆ ಹೆಲ್ಪ್ ಮಾಡ್ತಾಳೆ. ಸೊ ಏನು ಹೇಳ್ತೀಯ ಶ್ರೇಯಾ? ನಮ್ಮ ಅಕ್ಕ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಯ್ತಾ? ಎಲ್ಲ ಮಾಡ್ಕೊಳ್ಳಿ. ಅವಳು ಹೇಳಿದ್ದಾಳೆ, ನಾನು ಹೇಳಿದ್ದೆ ಮಾಡಿಲ್ಲ ನೀವು, ಬಟ್ ಮಾಡಿರೋರಿಗೆ ವೆರಿ ಥ್ಯಾಂಕ್ಫುಲ್. ಯಾರು ಮಾಡಿಲ್ವೋ ಪ್ಲೀಸ್ ಮಾಡಿ ಅಷ್ಟೇ. ಸೊ ಇವಾಗ ಏನು ಮಾಡ್ತೀವಿ, ಏನೇನು ಪ್ರೊಸೆಸ್ಸು ಅದೆಲ್ಲ ನೋಡಿ. ಅಲ್ಲಿ ಗಂಟ ಕೀಪ್ ವಾಚಿಂಗ್. ನೋಡಿ ಗೈಸ್, ನಮ್ಮ ಅಕ್ಕನ ಕೂದಲು ನೋಡಿ ಗೈಸ್, ನಂದು ನೋಡಿ ಎಷ್ಟು ಉದ್ದ ಐತೆ. ಇದು ನೋಡಿ ಗೈಸ್. ಗೈಸ್ ನಂದು ಉದ್ದ ಆಯ್ತು, ನಂಗೆ ಲಾಂಗ್ ಹೇರ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು ಅಷ್ಟೇ. ಬನ್ನಿ ಗೈಸ್, ಏನು ಅಷ್ಟೆಲ್ಲ ಚಡ್ಡಿ ಹಾಕಿಲ್ಲ ನೋಡಿ. ಸರಿ ಹಾಕ್ತೀನಿ ಗೈಸ್. ದಿಸ್ ಇಸ್ ಶಾರ್ಟ್ಸ್ ಹಾಕಿದ್ದೀನಿ ಗೈಸ್. ಈ ಹುಡುಗಿ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಪ್ಲೀಸ್ ಗೈಸ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗೆ ಹಂಗೆ ಮಾತಾಡ್ತಾ ಇರ್ತಾಳೆ. ಸೊ ಚಿಕನ್ ಎಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಸೊ ಬನ್ನಿ ಹೆಂಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ ಗೈಸ್, ಬೋನ್ಲೆಸ್ ಚಿಕನ್ ತೊಗೊಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಅನಿಸುತ್ತೆ ಗೈಸ್. ನಾನು ಇವಾಗ ಕಲ್ತ್ಕೊಂತಿರೋದು. ಸೊ ಡೋಂಟ್ ಇದು ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಇವನು ಚಾರ್ಲಿ ತೀಟೆ ಮಾಡ್ತಾನೆ ಗೈಸ್ ನನಗೆ ಹಿಂದೆಗಡೆ. ಪೆಪ್ಪರ್ ಪೌಡರ್ ಗೈಸ್, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಬೇಕು ಅಂದರೆ ಜಿಂಜರ್ ಗಾರ್ಲಿಕ್ ಪೌಡರ್ ಕೂಡ ಹಾಕೊಬೋದು, ಇಲ್ಲ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬರುತ್ತಲ್ವಾ ಅದನ್ನು ಹಾಕೊಬೋದು. ದಿಸ್ ಇಸ್ ಗಾರ್ಲಿಕ್ ಪೌಡರ್, ನಿಮ್ಮ ಆಪ್ಷನಾಗಿ ಬಿಟ್ಟಿದ್ದು. ನಿಮ್ಗೆ ಯಾವುದು ಸಿಗುತ್ತೋ ಅದು ಹಾಕ್ಕೊಳ್ಳಿ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಇದೆರಡು ಎಗ್ಗು, ಅದನ್ನು ಹಾಕೊಬೇಕು. ಮತ್ತು ಡಾರ್ಕ್ ಸೋಯಾ ಸಾಸ್ ಹಾಕೋತಿದ್ದೀನಿ ಗೈಸ್. ಸ್ವಲ್ಪ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಇದನ್ನು ನೀಟಾಗಿ ಕಲಿಸ್ಕೊಬೇಕು. ಮೊಟ್ಟೆ ಬೇಕಾದರೆ ಒಂದು ಹಾಕೊಬೋದು, ಬಟ್ ನಮಗೆ ಲೈಕ್ ಯಾವಾಗಲೂ ನಾನು ಎರಡು ಹಾಕೊಳೋದು. ಸೊ ನಾನು ಎರಡು ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಈ ಥರ ಹದ ಬರಬೇಕು ಗೈಸ್. ನೋಡಿ ಈ ಥರ. ಇದಾದ್ಮೇಲೆ ಇನ್ನೊಂದು ಪ್ರೋಸೆಸ್ ಐತೆ ಆಯಿತಾ, ಲೈಕ್ ಆಲ್ ಪರ್ಪಸ್ ಫ್ಲೋರ್ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಆ್ಯಕ್ಚುಲಿ ಅದನ್ನು ಕೂಡ ತೋರಿಸ್ತೀನಿ ಇವಾಗ. ಆಫ್ ಮಾಡಿ. ಸೊ ಇವಾಗ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆಯಿಲಲ್ಲಿ. ಸೊ ಇದು ಬಂದ್ಬಿಟ್ಟು ಗೋಧಿ ಹಿಟ್ಟು, ಆಲ್ ಪರ್ಪಸ್ ಫ್ಲೋರ್. ಸೊ ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಬೇಕು. ಕಾರ್ನ್ಫ್ಲೋರ್ ನಮ್ಮ ಅಕ್ಕ ಮಾತಾಡ್ತಾನೆ ಇದ್ದಾಳೆ ಗೈಸ್ ಅವಾಗಲಿಂದ, ಓಡಾಡ ಅಂತ. ಪ್ಲೀಸ್ ಡೋಂಟ್ ಮಿಸ್ಟೇಕ್. ಇದು ಬಂದ್ಬಿಟ್ಟು ಕಾರ್ನ್ಫ್ಲೋರ್ 2 to 3 ಸ್ಪೂನ್ಸ್ ಹಾಕೊಳ್ಳಿ. ಇಲ್ಲ ಹಾಕೊಬೇಕು ಕಾರ್ನ್ಫ್ಲೋರ್, ಬಿಕಾಸ್ ಕ್ರಂಚಿ ಆಗಿರ್ಬೇಕಲ್ಲ. ಸೊ ಇದು ಜಾಸ್ತಿ ಲೈಕ್ ಗೋಧಿ ಹಿಟ್ಟು ಎಷ್ಟು ಹಾಕಿದ್ದೀವಿ ಅದಕ್ಕೆ ತಕ್ಕಂಗೆ ಮೈದಾ ಕಾರ್ನ್ಫ್ಲೋರ್ ಹಾಕೋಬೇಕು. ನೈಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಸೇಮ್ ಗಾರ್ಲಿಕ್ ಬೇಕು ಅಂದರೆ ನೀವು ಜಿಂಜರ್ ಗಾರ್ಲಿಕ್ದು ಪೇಸ್ಟ್ ಹಾಕೊಬೋದು ಗೈಸ್. ಇವಾಗ ಸದ್ಯಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ, ಸೊ ನಾನು ಗಾರ್ಲಿಕ್ ಪೌಡರ್ದು ಹಾಕೊತಿದ್ದೀನಿ. ಆಮೇಲೆ 1 ಸ್ಪೂನ್
ಖಾರ ಪುಡಿ ಹಾಕಬೇಕು. ಒಂದು ಸ್ಪೂನ್ ಖಾರ ಪುಡಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಇಸ್ ಮ್ಯಾಂಡೇಟ್ರಿ ಅಲ್ವಾ, ಟೇಸ್ಟ್ ಕೊಡೋದೆ ಉಪ್ಪು. ಸೊಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ ಗೈಸ್. ಮಿಕ್ಸ್ ಮಾಡಿದ್ದೀರಲ್ಲ ಅಷ್ಟೇ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಮಿಕ್ಸ್ ಮಾಡಿದ್ವಿ ನೀಟಾಗಿ, ಇದು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋ ಗಂಟೆ ಬಿಡಬೇಕು ಸ್ವಲ್ಪ. ಅದಾದಮೇಲೆ ಇದನ್ನು ಇದರೊಳಗಡೆ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಅವಾಗ ಸಿಗ್ತೀನಿ. ಮ್ಯಾರಿನೇಟ್ ಆಗಬೇಕು ಗೈಸ್, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. 10-15 ಮಿನಿಟ್ಸ್ ಆದಮೇಲೆ ಮಾಡಬೇಕು. ನೋಡಿ ಲಾಲಿಪಾಪ್ ಚಿಕ್ಕ ಗೈಸ್. ನನಗೆ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ, ಆಕ್ಚುಲಿ ಏಟಿಂಗ್ ಕಚ್ಚಾ ಮ್ಯಾಂಗೋ. ನಿಮಗೆ ಫ್ಲೇವರ್ ಇಷ್ಟ ಕಮೆಂಟ್ ಮಾಡಿ. We have this lollipops also. That is mine. Mine's also there, no? ಆಯಿತು, ಇಂಗ್ಲೀಷ್ ಮನಲ್ಲ ಅಚ್ಚ ಕನ್ನಡದ ವ್ಲಾಗ್ ಮಾಡ್ತಾ ಇದೀವಿ ಗೈಸ್. ಅಷ್ಟೇ ಗೈಸ್. ಗೈಸ್ ಏನಂತಾರೆ ಕನ್ನಡದಲ್ಲಿ? ವಿಲ್ ಟ್ರೈ ಟಾಕಿಂಗ್ ಇನ್ ಕನ್ನಡ ಫುಲ್ಲಿ. ಗೆಳೆಯರೇ ಏನಾದರೂ ಹೇಳು ಶ್ರೇಯ. ನಮ್ಮ ಕನ್ನಡ ಟೀಚರ್ ಏನಾದರೂ ನೋಡ್ತಿದ್ರೆ ದಯಮಾಡಿ ಬೈಕೋಬೇಡಿ. ಶ್ರೇಯಾಗೆ ಸೊ ಇಯರಿಂದ ಶ್ರೇಯಾ 10th ಸ್ಟ್ಯಾಂಡರ್ಡ್. ವಿಶ್ ಹರ್ ಆಲ್ ದ ಬೆಸ್ಟ್. ನೆಕ್ಸ್ಟ್ ಇಯರ್ ಎಷ್ಟೊತ್ತಿಗೆ ರಿಸಲ್ಟ್ ಬರುತ್ತೆ, ಅವ್ಳ ರಿಸಲ್ಟ್ ಬ್ಲಾಗ್ ಮಾಡಾಕ್ತೀನಿ ನಾನು, ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಗೈಸ್ ನಾವು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾರ, ಬಟ್ ಕಾಮನ್ ಆಗಿ ಹೇಳ್ತಿದ್ವಿ ನಮ್ಮ ಮನೆ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀವಿ ಗೈಸ್. ಗುಡ್ ಶ್ರೇಯಾ. ಒಂದು ಬಾಣಲಿಗೆ ಈ ಥರ ಸ್ವಲ್ಪ ಎಣ್ಣೆ ತಗೊಳ್ಳಿ ಎಲ್ಲ ಹಾಕೊಳ್ಳಿ. ಎಣ್ಣೆ ಕಾಯೋಷ್ಟರಲ್ಲಿ ಮೀನ್ ವೈಲ್ ನಾನು ಇದು ತಿಂತಾ ಇದ್ದೀನಿ ಗೈಸ್. ಇದು ಮೊಟ್ಟೆ ಫ್ರೈ ಅಂತ ಅನ್ಕೊಂಬಿಡಿ, ಬ್ರೈನ್ ಫ್ರೈ. ಐ ಆಮ್ ಈಟಿಂಗ್ ಬ್ರೈನ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಒನ್. ಗೋಟದು ಬ್ರೈನ್. ಹಾಂ, ಇವಳು ಕ್ಯಾಮ್ರಾಗೆ ಆಫ್ ಕ್ಯಾಮ್ರಾ ಲೈಕ್ ಅರ್ಧ ಕಟ್ ಆಗ್ತದೆ. ನಾನು ಕೂಡ ಎಣ್ಣೆ ಕಾಯೋಷ್ಟರಲ್ಲಿ ಸ್ವಲ್ಪ ಚಾಟ್ ಮಾಡ್ಕೊಳ್ತಾ ಇದ್ದೀನಿ. ಅನ್ಸ್ಕೊಂಡಿಲ್ಲ, ಮೊಟ್ಟೆ ಬೆಳೆ ತರ ಐತೆ, ಮೊಟ್ಟೆ ಬೆಳೆ ತರ ಐತೆ ನಿಜವಾಗ್ಲು ಗೈಸ್. ಏನೋ ತಿನ್ನಲ್ಲ ಈ ಹುಡುಗಿ, ಬೈರಿ. ಬ್ಯಾಡ್ ಕಮೆಂಟ್ ಹಾಕಿ ಗೈಸ್, ಬ್ಯಾಡ್ ಕಮೆಂಟ್ ಹಾಕಿ ಈ ಹುಡುಗಿಗೆ. ಯೂಟ್ಯೂಬ್ ಚಾನಲ್ ಮುಕ್ಕೊಂಡು ಹಾಕೊಳ್ಳಿ ಗೈಸ್. ನೀವು ಯಾರಾದ್ರೂ ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡಿ ಬ್ರೈನ್. ಇಟ್ಸ್ ನಾಟ್ ಬಿಕಾಸ್ ನಿಮ್ಗೆ ಬ್ರೈನ್ ಇಲ್ಲ ಅಂತ, ತುಂಬ ಪ್ರೋಟೀನ್ ತುಂಬ ಇದೆ. ಸೊ ನೋಡಿ ಫುಲ್ಲು ಬೆಂದಿದೆ, ಬ್ರೌನ್ ಕಲರ್ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸೊ ಆಲ್ರೆಡಿ ಹೆಚ್ಚಾಗಿದ್ದೀವಿ ಗೈಸ್. ಏನಂದರೆ ಲಾಗ್ ಮಾಡೋದೇ ಮರ್ತೋಗಿದ್ದೀವಿ ಅಷ್ಟೇ. ನೋಡಿ ತಿನ್ನೋದೊಂದು ಗ್ಯಾಪ್ನ ಅಂತೆ, ನಮ್ಮ ಅಕ್ಕನೇ ತಿಂದಿದ್ದು ಗೈಸ್. ಅವಳು ಟೇಸ್ಟು ಮಾಡ್ಬಿಟ್ರು, ಕಮೆಂಟ್ ಹೊಡಿತಾಳೆ. ಸುಮ್ಮನೆ ಬ್ಯಾಕ್ ಕ್ಯಾಮ್ರಾ ಮಾತಾಡ್ತಾಳೆ ನಮ್ಮ ಅಕ್ಕ. ಅದೇ ನಾನು ಕ್ಯಾಮ್ರಾ ಎತ್ಕೊಂಡು ಅವಳ ಮುಖದ ಮೇಲೆ ಇಟ್ಟರೆ ಮಾತಾಡೋದಿಲ್ಲ, ಹಿ ಅಂತಾಳೆ. ನೋಡಿ ಗೈಸ್, ಬೇಕಂದ್ರೆ ನೋಡಿ ಅಷ್ಟೇ ಗೈಸ್. ಆಯಿತು ಫೈನಲಿ ನೋಡಿ, ಒಂಥರ ಲಾಸ್ಟ್ ರೌಂಡು. ಇಷ್ಟು ಬೇಯಿಸೋಳೆ ಗೈಸ್ ನಮ್ಮಕ್ಕ. ಅಷ್ಟೇ. ಈ ಆಯಿಲ್ನ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಈ ಆಯಿಲ್ನ ಸೋರಿಸ್ಬಿಟ್ಟು ಸಪ್ರೇಟಾಗಿ ಒಂದು ಕಂಟೈನರಲ್ಲಿ ಹಾಕ್ಕೊಳ್ಳಿ. ಯಾವಾಗ ಚಿಕನ್ ಮಾಡ್ತೀರೋ ಅವಾಗ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಏನಿಲ್ಲ ಅಷ್ಟೇ. ವೆಜ್ಜಿಗೆ ಮಾತ್ರ ಯೂಸ್ ಮಾಡಿಬಿಡಿ ಗೈಸ್, ನಿಮ್ಮಿಷ್ಟ ಗೈಸ್, ಅದು ನಾನೇನು ಹೇಳೋಲ್ಲ. ಸೊ ಇಲ್ಲಿ ನೋಡಿ, ಫೈನಲ್ ಚಿಕನ್ ಇಸ್ ರೆಡಿ ಗೈಸ್. ಚಿಕನ್ ಪಾಪ್ಕಾರ್ನ್ ಇಸ್ ರೆಡಿ. ಎಲ್ಲರಿಗೂ ಹಾಕೊಟ್ಬಿಟ್ಟು ನಮ್ಮ ಮಮ್ಮಿ ಅವ್ರನ್ನ ಕೇಳೋಣ ಬನ್ನಿ ಹೆಂಗೈತೆ ಅಂತ. ಶ್ರೇಯಾ ಪರವಾಗಿಲ್ಲ, ಆ ಥರ ಎಲ್ಲ ಅಳ್ಬೇಡ ಶ್ರೇಯಾ. ಇಟ್ಸ್ ಓಕೆ. ಕಟ್ ಮಾಡಿ ಗೈಸ್ ಫಸ್ಟ್ ವೇಸ್ಟ್ ಮಾಡಬಾರ್ದಲ್ಲ ಗೈಸ್. ಚೆನ್ನಾಗಿದೆ ಗೈಸ್. ಇವಾಗ ಇದರಲ್ಲಿ ಪ್ಲೇಟಿಂಗ್ ಮಾಡ್ತೀನಿ ಗೈಸ್. ಇರೋಷ್ಟಕ್ಕೆ ಊರಾಗ್ಲೇ ಕಟ್ಟಿರ್ತಾಳೆ.
ಚೆನ್ನಾಗಿದೆ ಗೈಸ್. ಮನೆ ಆಸೆ ಕೊಟ್ಬಿಟ್ಟು ನೋಡೋಣ, ಅವ್ರನ್ನ ಕೇಳೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫೈನಲಿ ಆಗಿದೆ, ಬನ್ನಿ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಮಮ್ಮಿಗೆ ಕೇಳೋಣ ಹೆಂಗಿದೆ ಅಂತ. ನಮ್ಮ ಮಮ್ಮಿ ಸಿ tell hi to my vlog. Hi. So ನೋಡಿ ತಿನ್ನು ಮಮ್ಮಿ. ಹೆಂಗಿದೆ? ಎಷ್ಟು ರೇಟ್ ಮಾಡ್ತೀಯಾ 1 to 10? ಬಾ ನೋಡಿ ಗಾಯ್ಸ್ 10 ಅಂತೆ. ಸಿ ಅಷ್ಟೇ ಗೈಸ್. ಚೆನ್ನಾಯ್ತು. ಮಾನ್ಸಬಾ ಅವಳು ತಿಂದೇ ಇಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಗೈಸ್. ನೀ ಚೆನ್ನಾಗಿದ್ಯಾ ಬ್ಯೂಟಿ ಬಾಯ್ಲಿ ನೋಡಿ ಗೈಸ್. ಬರ್ತಲ್ಲ ಅವಳು, ಏನ್ ಬೇಕು ಹೇಳು ಅವಳಿಂದ. ನಮ್ಮ ಮಮ್ಮಿ ಸವಿತಾ ಇದ್ದಾರೆ ಅಷ್ಟೇ. ಈ ಪ್ಲೇಟ್ ಡೆಕೋರೇಷನ್ ಮಾಡಿರೋದು ಈ ರಾಣಿ ಹೇಳು ಅಂತಂದ್ಲು, ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್. ತಿಂತವ್ರೆ. ನಮ್ಮ ಅಕ್ಕ ಅಂತೂ ತಿರುಗ್ತಾನೆ ಇಲ್ಲ ಗೈಸ್, ಅವಳು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬರೀ ಬ್ಯಾಕ್ ಪೋಸ್ ಕರ್ಕೊಂಡು ಹೋಗ್ತಾಳೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಇಲ್ಲಿ ಗಂಟ ನಂಗೆ ಬಕ್ ವಟ ಕೇಳಿಸ್ಕೊಂಡು ಇಲ್ಲಿ ಫೈನಲ್ ಗಂಟ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮ್ಗೊಂದು ಸೆಲ್ಯೂಟ್ ಫಾರ್ ದಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ಇನ್ನೂ ಏನಾದರೂ ಕುಕ್ಕಿಂಗ್ ಚಾನಲ್ ಲೈಕ್ ಕುಕ್ಕಿಂಗ್ ವೀಡಿಯೋಸ್ ಬೇಕು ನನ್ನ ಚಾನಲಲ್ಲಿ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಅಲ್ಲ ನಾನು ಕಮೆಂಟ್ ಸೆಕ್ಷನ್ನ ಲೈಕ್ ಆಫ್ ಮಾಡಿರ್ತೀನಿ ಅನಿಸುತ್ತೆ, ನಾನು ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಈ ಟೈಮ್ ಆನಲ್ಲಿ ಇಟ್ಟಿರ್ತೀನಿ, ಲೈಕ್ ಸೆಟ್ಟಿಂಗ್ ಹೋಗ್ಬಿಟ್ಟು. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನಾನೇನು ಹೇಳಿ, ಸಮ್ಮರು ಫುಲ್ಲು ಬಿಸಿ ಬಿಸಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ತಿನ್ನೋದು ನಮ್ಮ ಹತ್ರ ಗಿವ್ ಅಪ್ ಮಾಡಿಬಿಡಿ. ಏನಾದರೂ ಕೂಡ ತಿನ್ನೋದು ತುಂಬ ಮುಖ್ಯ. ರಿಗ್ರೆಟ್ ಮಾಡ್ಕೊಬಾರ್ದು ತಿಂದಿಲ್ಲ ಅಂತ ಅಂದ್ಬಿಟ್ಟು. ತಿನ್ನಿ, ಹಂಗೆ ಅದ್ರ ತಕ್ಕಂಗೆ ವರ್ಕೌಟ್ ಮಾಡಿ, ಫಿಟ್ಟಾಗಿರಿ. ಯಾರು ಹೇಳ್ತಿದ್ದಾರೆ ನೋಡಿ ಅಂತ ಅಂದ್ಬಿಟ್ರಿ. ಆಮೇಲೆ ಅಷ್ಟೇ ಗೈಸ್. ಸೊ ಮತ್ತೆ ಸಿಗುವ ಬೇಗ. ಲವ್ ಯು ಆಲ್. ಬಾಯ್.